ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ಬ್ಲಾಗ್ನಲ್ಲಿ ನಮ್ಮ ಚಿಕ್ಕಮ್ಮ ಆಮೇಲೆ ನಮ್ಮ ಚಿಕ್ಕಪ್ಪ ನನ್ನ ತಮ್ಮಂದಿರೆಲ್ಲ ಬಂದಿದ್ದಾರೆ ಮೈಸೂರಿಂದ ಪಾಪುನ ನೋಡೋದಕ್ಕೆ ಅಂತ ಹೇಳಿದ್ದೆ. ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ನ ತರಿಸಿದ್ವಿ. ನಮ್ಮ ಚಿಕ್ಕ ಮನೆ ಬಿರಿಯಾನಿ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ಅಜ್ಜಿ ಇಬ್ಬರೂ ಕೂಡ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಮಮ್ಮಿ ಸಿಂಕಲ್ಲಿ ಒಂದಷ್ಟು ಪಾತ್ರೆ ಎಲ್ಲ ಇತ್ತು ಅಂತ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡ್ರು. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದರು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲೇ ನಾನು ಹೇಳಿದೆ ನಮ್ಮ ಚಿಕ್ಕಮ್ಮ ಬರ್ದಿರೋದು ಎಲ್ಲನೂ, ಬಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ತುಂಬ ಲಾಂಗ್ ವಿಡಿಯೋ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಒಂದು ವ್ಲಾಗಲ್ಲಿ ನಮ್ಮ ಚಿಕ್ಕಮ್ಮ ಅವರು ಬಂದ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಶಿಲ್ಪಾ ಆಂಟಿಯವರು ಕೂಡ ಬಂದಿದ್ದರು. ಅವರೇ ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ ಮತ್ತು ತಮ್ಮಂದಿರನ್ನೆಲ್ಲ ಕರ್ಕೊಂಬಂದಿದ್ದು. ಅವರು ನಮ್ಮನ್ನು ಪಾಪುನೆಲ್ಲ ಮಾತಾಡಿಸ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಅಂತ ಹೋಗಿದ್ದರು. ನೈಟ್ ಅವ್ರ ಫ್ರೆಂಡ್ ಮನೆಯಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಫ್ರೆಶಪ್ ಆಗಿ ನಮ್ಮ ಮನೆಗೆ ಬಂದರು. ಸೊ ತಿಂಡಿಗೆ ಇಲ್ಲೇ ಬಂದುಬಿಡಿ ಅಂತ ಹೇಳಿದ್ವಿ. ಹಾಗಾಗಿ ಅವರು ಫ್ರೆಶಪ್ ಆಗಿ ನಮ್ಮ ಮನೆಗೇ ಬಂದಿದ್ದರು. ಸೊ ಇವಾಗ ನಮ್ಮ ಚಿಕ್ಕಮ್ಮ ಏನು ಬಿರಿಯಾನಿ ಮಾಡ್ತಿದ್ರಲ್ವ, ಅವರೊಬ್ಬರೇ ಅಡುಗೆ ಮನೆಯಲ್ಲಿ ಕುಕ್ಕಿಂಗ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಹೀಗೆ ಮಾತಾಡಿಕೊಂಡು ನಿಂತ್ಕೊಂಡಿದ್ವಿ. ಸೊ ನಮ್ಮ ಚಿಕ್ಕಮ್ಮನೂ ಬೇಗನೆ ಬಿರಿಯಾನಿ ಎಲ್ಲ ಮಾಡಿದ್ರು. ಇನ್ನು ಅಡುಗೆ ಮನೆಯಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ನೋಡಿಬಿಟ್ಟು ನಮ್ಮ ಚಿಕ್ಕಮ್ಮ ಚಟ್ನಿ ಪುಡಿ ಮಾಡ್ಕೊಂಡು ಕೊಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ನನಗೆ ಯೂಶಲ್ ಆಗಿ ಅಲ್ಲ, ಈ ಟೈಮಲ್ಲಿ ಚಟ್ನಿ ಪುಡಿ ಅದೆಲ್ಲ ಇದ್ದರೆ ಮಮ್ಮಿಗೂ ಕೂಡ ಇಫ್ ಇನ್ ಕೇಸ್ ಏನಾದ್ರು ಜಾಸ್ತಿ ಕೆಲಸ ಇತ್ತು ಅಂತಂದರೆ ನನಗೆ ಅಡುಗೆ ಮಾಡೋ ಕೆಲಸ ಕೂಡ ಒಂಚೂರು ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ಬಾಣಂತಿಗೆ ಕೂಡ ಒಳ್ಳೆಯದು ಅಂತ ಅಂದ್ಬಿಟ್ಟು ಚಟ್ನಿ ಪುಡಿನ ಮಾಡಿಕೊಡ್ತಾ ಇದ್ದಾರೆ. ನನಗೆ ಅಪ್ಪು ಬಾಣಂತಿನಲ್ಲಿ ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ರು ಚಟ್ನಿ ಪುಡಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ 1 ತಿಂಗಳವರೆಗೂ ಇಟ್ಕೊಂಡು ತಿಂದಿದ್ದೆ ನಾನು. ಸೊ ಈ ಟೈಮಲ್ಲಿ ಅಲ್ಲ, ಮೆಣಸು ಪುಡಿ ಅನ್ನ ಆಗಿರ್ಬೋದು, ಅದಾದಮೇಲೆ ಈ ಥರ ಚಟ್ನಿ ಪುಡಿ ಆಗಿರ್ಬೋದು, ಇದನ್ನೆಲ್ಲ ತಿಂದರೆ ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಅಷ್ಟೇ, ಏನೆಲ್ಲ ಒಳ್ಳೆಯದು ಅಂತ ಹೇಳ್ತಾರಲ್ವ ಅದನ್ನೆಲ್ಲ ಆಲ್ಮೋಸ್ಟ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ಡಾಕ್ಟರ್ ನಿಮಗೆ ಎಲ್ಲ ಫುಡ್ಡು ತಿನ್ನೋದಕ್ಕೆ ಹೇಳಿದಾರಾ, ಅಥವಾ ನೀವು ಮನೆಯಲ್ಲಿ ಏನು ಬಾಣಂತಿಯ ಪಥ ಫಾಲೋ ಮಾಡೋದಕ್ಕೆ ಹೇಳ್ತಾರಲ್ಲ ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ನನಗೆ ಡಾಕ್ಟರ್ ಬಂದುಬಿಟ್ಟು ಎಲ್ಲ ತರಕಾರಿಗಳನ್ನೂ ತಿನ್ಬೋದು ಅಂತ ಹೇಳಿದ್ರು, ಮತ್ತು ಮೊಟ್ಟೆ ಕೂಡ ತಿನ್ಬೋದು ಅಂತ ಹೇಳಿದ್ರು. ಬಟ್ ಮನೆಯಲ್ಲಿ ಮೊಟ್ಟೆ ಎಲ್ಲ ಕೊಡೋದಿಲ್ಲ. ಬಟ್ ಡಾಕ್ಟರ್ ಬಂದುಬಿಟ್ಟು ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಾರೆ, ಪ್ರೋಟೀನ್ ಒಳ್ಳೆಯದು ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಿ ಬೇಡ ಅಂತ ಅಂದಾಗ ನಾನು ಅವ್ರ ಎದುರಾಕೊಂಡು ತಿನ್ನೋದಕ್ಕಾಗಲ್ಲ ಅಲ್ವ. ಸೊ ಹಾಗಾಗಿ ಓಕೆ ಫೈನ್. ನನಗೆ ಅಪ್ಪು ಬಾಣಂತಿನಲ್ಲಿ ಕೂಡ ಮೊಟ್ಟೆ ಎಲ್ಲ ನಾನೇನು ತಿಂದಿರಲಿಲ್ಲ. ಸೊ ಈ ಟೈಮಲ್ಲೂ ನಾನೇನು ತಿಂತಿಲ್ಲ. ಇನ್ನು ಇವಾಗ ಇನ್ನೇನು ಹೇಳಬೇಕು ಅಂತ ಅಂದರೆ, ಮನೆಯಲ್ಲಿ ಪಥ್ಯದ ಊಟ ಎಲ್ಲ ಫಾಲೋ ಮಾಡ್ತೀರಾ ಅಂತಂದರೆ 100% ಅದನ್ನೆಲ್ಲ ನಾನು ಫಾಲೋ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ತರಕಾರಿಗಳನ್ನೆಲ್ಲ ಕೊಡ್ತಾರೆ, ಸಪ್ರೇಟಾಗಿ ತರಕಾರಿ ಪಲ್ಯನ ಮಾಡಿಬಿಟ್ಟು ಕೊಡ್ತಾರೆ. ಅದನ್ನೇ ಒಂದೊಂದು ಸಲ ನಾನು ಮಧ್ಯಾಹ್ನ ಊಟದ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ತಿಂತೀನಿ. ಸೊ ನನಗೂ ಕೂಡ ಅದು ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಎಲ್ಲ ಅಡುಗೆಗಳಿಗೂ, ಅಂದರೆ ನನಗೆ ಅಂತ ಏನೆಲ್ಲ ಅಡುಗೆಗಳು ಮಾಡಿಕೊಡ್ತಾರೆ ಅಲ್ವಾ ಅದಕ್ಕೆಲ್ಲ ಜಾಸ್ತಿ ಅವರು ಬೆಳ್ಳುಳ್ಳಿನ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿನ ಯಾವಾಗಲೂ ಬಿಡಿಸಿ ಇಟ್ಕೊಂಡಿರ್ತಾರೆ ರೆಡಿಯಾಗೇನೆ. ಅವಾಗ ತಾನೇ ಹೋಗಿ ಅವಾಗ ಬಿಡಿಸಿ ಅಡುಗೆ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತಾರೆ. ಆಲ್ಮೋಸ್ಟ್ ಎಲ್ಲ ಅಡುಗೆಗಳಲ್ಲೂ ನನಗೆ ಬೆಳ್ಳುಳ್ಳಿನ ಕೊಡ್ತಾರೆ. ಮತ್ತು ನಾನು ಅಬ್ಸರ್ವ್ ಮಾಡ್ದಂಗೆ ಅಲ್ವಾ, ನಾನು ಅಪ್ಪುದ್ರಲ್ಲೂ ಕೂಡ ಇದನ್ನು ಫಾಲೋ ಮಾಡ್ತಾಯಿದ್ದೆ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪನ ತಿನ್ನೋದ್ರಿಂದ ಇವನ್ ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೆ, ಮತ್ತು ನನಗದು ಹೆಲ್ಪ್ ಆಗ್ತಿತ್ತು. ಹಾಗೆಯೇ ಈಗಲೂ ಕೂಡ ಅದನ್ನು ಫಾಲೋ ಮಾಡ್ತೀನಿ ನಾನು. ಕೆಲವೊಂದಷ್ಟೆಲ್ಲ ನಾನು ಅಪ್ಪು ಬಾಣಂತನದಲ್ಲಿ ಏನು ಫಾಲೋ ಮಾಡ್ತಾಯಿದ್ದೆ, ಈ ಜೀರಿಗೆ ನೀರು ಕುಡಿಯೋದಾಗಿರ್ಬೋದು, ಮೆಂತ್ಯದ ನೀರು ಕುಡಿಯೋದಾಗಿರ್ಬೋದು, ಆಮೇಲೆ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ತಿನ್ನೋದಾಗಿರ್ಬೋದು, ಇದನ್ನೆಲ್ಲ ನಾನು ಈಗಲೂ ಫಾಲೋ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಅದನ್ನು ತೊಗೋಬೇಕು ಅಂತೆಲ್ಲ ಅಂದ್ಬಿಟ್ಟು. ಸೊ ನನಗಂತೂ ಅದು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗಿದೆ. ಯಾರಾದರೂ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಬಿರಿಯಾನಿ ಎಲ್ಲ ಮಾಡಿದ್ದಾಗಿತ್ತು. ಹಾಗೆಯೇ ನಾನು ಕೂಡ ಒಂದು ಸ್ವಲ್ಪ ಶೆಲ್ಫೆಲ್ಲ ಹಾಗೆ ಒರೆಸ್ಕೊಂಡೆ. ನನಗದು ಏನೋ ಗೊತ್ತಿಲ್ಲ, ಒಂದೊಂದು ಸಲ ಮರ್ತೇ ಹೋಗಿರ್ತೀನಿ ನಾನು ಬಾಣಂತಿ ಅಂತ ಅಂದ್ಬಿಟ್ಟು. ಅಡುಗೆ ಮನೆಗೆ ಹೋದಾಗ ಅಲ್ಲ, ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಬಟ್ಟೆ ಎಲ್ಲಾದರೂ ಕಾಣಿಸಿದ್ರೆ ನಾನು ಶೆಲ್ಫೆಲ್ಲ ಒರೆಸ್ಕೊಳ್ಳೋದಾಗಿರ್ಬೋದು, ಸ್ಟವೆಲ್ಲ ಒರೆಸ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾನೆ ಇರ್ತೀನಿ. ನಮ್ಮಮ್ಮ ಅಂತೂ ನೀನು ಮರ್ತೋಗಿರ್ತೀಯ ಅವಾಗವಾಗ ಬಾಣಂತಿ ಅಂತ, ಯಾಕೆಲ್ಲ ಕೆಲಸ ಮಾಡೋಕ್ಕೆ ಬರ್ತೀಯ ಹೋಗು ಅಂತ ಬೈದು ಕಳಿಸ್ತಾ ಇರ್ತಾರೆ. ಸೊ ಅದು ಏನೋ ಒಂಥರ ನನಗೆ ಅಭ್ಯಾಸ ಆಗಿರೋದ್ರಿಂದ ಮತ್ತೆ ಹಾಗೆ ಮಾಡೋಕ್ಕೆ ಹೋಗಿರ್ತೀನಿ.
ಆಮೇಲೆ ಬಟ್ಟೆನ ಇಟ್ಬಿಟ್ಟು ಬಂದೆ. ಈಗ ನಮ್ಮ ಚಿಕ್ಕಮ್ಮ ಚಟ್ನಿ ಪುಡಿ ಯಾವ ರೀತಿ ಅವ್ರು ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ 1 ಹಿಡಿಯೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದಾರೆ. ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಒಂದು 2.5 ಸ್ಪೂನಷ್ಟು ಜೀರಿಗೆ ಪುಡಿ. ಅದಾದಮೇಲೆ ಇಲ್ಲಿ ಒಂದು 3 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡಿದ್ದಾರೆ, ದಪ್ಪ ಗೆಡ್ಡೆ ಬೆಳ್ಳುಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಈ ರೀತಿಯಾಗಿ ಡ್ರೈ ಫ್ರೈ ಮಾಡ್ಕೊಂಡಿರೋದಾಗಿದೆ. ಆಮೇಲೆ ಕಡಲೆ ಬೀಜನೂ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಕಡಲೆ ಬೀಜ ಬಂದ್ಬಿಟ್ಟು ಇಲ್ಲಿ 1.5 ಹಿಡಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದಾರೆ. ಅದಾದಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಏನು ಎಣ್ಣೆನ ಯೂಸ್ ಮಾಡಿಲ್ಲ ಫ್ರೈ ಮಾಡ್ಕೊಳ್ಳೋವಾಗ, ಡ್ರೈ ಫ್ರೈ ಮಾಡ್ಕೊಳ್ತಾರೋ ಅಂಥದ್ದು. ಸೊ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಡ್ರೈ ಫ್ರೈ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದಾರೆ. ಒಣಮೆಣ್ಸಿನ್ಕಾಯಿ ಇಲ್ಲಿ ಏನು ಯೂಸ್ ಮಾಡಿದಾರಲ್ಲ ಅದು ಸ್ವಲ್ಪ ಜಾಸ್ತಿ ಖಾರ ಇತ್ತು, ಬಟ್ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ನಾನು ಇವಾಗ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿಕೊಂಡ್ರೆ ಸಾಕು. ಖಾರದ ಮೆಣಸಿನ್ಕಾಯಿ ಒಂದು 3-4 ಯೂಸ್ ಮಾಡಿಕೊಂಡ್ರೆ ಹೆಚ್ಚೆಚ್ಚು. ಸೊ ಇಷ್ಟೊಂದು ಮೆಣಸಿನ್ಕಾಯಿ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಇದಾದಮೇಲೆ ಬಂದರೆ ಏನಂತಾರೆ, ಕೊಬ್ಬರಿನ ತೊಗೊಂಡಿದ್ದಾರೆ. ಸೊ ಕೊಬ್ಬರಿ ಆಲ್ಮೋಸ್ಟ್ ಇಲ್ಲಿ 1.5 ಕೊಬ್ಬರಿನೋ 2 ಕೊಬ್ಬರಿಯಷ್ಟು ತೊಗೊಂಡಿದ್ದಾರೆ. ಎಲ್ಲ ಕಟ್ ಮಾಡಿ ಅದನ್ನು ಕೂಡ ಈ ರೀತಿಯಾಗಿ ಡ್ರೈ ಫ್ರೈ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲನೂ ಕೂಡ ಹುರಿದಿಟ್ಟಿರೋದನ್ನು ಒಂದು ತಟ್ಟೆನಲ್ಲಿ ಹಾಕಿ ಆರೋದಕ್ಕೆ ಅಂತ ಬಿಟ್ಬಿಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಕಲ್ಲುಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು. ಸೊ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೀರೆಲ್ಲ ಏನೂ ಆ್ಯಡ್ ಮಾಡೋ ಹಾಗಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಿದ್ರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಬರೀ ಬಾಣಂತಿಗೆ ಕೊಡಬೇಕು ಅನ್ನೋ ಥರ ಏನಿಲ್ಲ, ಮನೆಯಲ್ಲಿ ಎಮರ್ಜೆನ್ಸಿ ಸೈಡ್ಗೆ ಮಾಡ್ಕೊಂಡು ಇಟ್ಕೊಂಡ್ರಲ್ಲ ಯೂಸ್ ಆಗುತ್ತೆ. ಏನಾದರೂ ಸಾಂಬಾರು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಅಂದಾಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಿದ್ರೆ ಅಲ್ವಾ ಸಖತ್ತಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ನನಗೆ ಇಲ್ಲಿ ಮೆಣಸಿನ್ಕಾಯಿ ಅದು ಉರಿತಾ ಇರುವಾಗ ತುಂಬಾ ಒಂಥರ ಕೆಮ್ಮು ಬರೋ ಥರ ಆಗ್ತಿತ್ತು. ಅದು ಕಂಪ್ಲೀಟಾಗಿ ಕೆಮ್ಮಕ್ಕೂ ಕೂಡ ಆಗ್ತಿರ್ಲಿಲ್ಲ, ಸ್ಟಿಚ್ ಥರ ತುಂಬಾ ಪೇಯ್ನ್ ಆಗ್ತಾಯಿತ್ತು. ಹಾಗಾಗಿ ಬಂದುಬಿಟ್ಟು ಹಾಲಲ್ಲಿ ಕೂತ್ಕೊಂಡು ಸೈಲೆಂಟಾಗಿ ಕೆಮ್ತಾ ಇದ್ದೆ. ಹಾಗೆಯೇ ನನ್ನ ತಮ್ಮ ಕೂಡ ಪಾಪುನ ಎತ್ಕೊಂಡಿದ್ದ ಅಲ್ವಾ, ಸರಿ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಪಾಪುನ ತಗೋ ಅಂತ ಅಂದ್ಬಿಟ್ಟು ಅವನು ಪಾಪುನ ಕೊಟ್ಬಿಟ್ಟು ಮೇಲ್ಗಡೆ ಹೋದ ಫ್ರೆಶ್ ಅಪ್ ಆಗಿಬಿಟ್ಟು ಬರೋದಕ್ಕೆ. ಸೊ ಹೀಗೆ ಒಬ್ಬೊಬ್ರು ರೆಡಿ ಆಗ್ತಾಯಿದ್ರು ಹೋಗೋದಕ್ಕೆ. ಬಟ್ ಈ ಸಲ ಬಂದಾಗ ಅಲ್ವಾ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ಆಮೇಲೆ ನನ್ನ ತಮ್ಮಂದಿರು, ನಮ್ಮ ಚಿಕ್ಕಪ್ಪ ಎಲ್ಲರೂ ಜಾಸ್ತಿ ಟೈಮ್ ಇರೋದಕ್ಕಾಗಲಿಲ್ಲ. ಒಂದು ಸ್ವಲ್ಪ ವಿಶಾಲ್ ಮಠಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹಿಂದಿನ ದಿನ ವಿಶಾಲ್ ಮಠಕ್ಕೆ ಹೋಗಿ ಬರೋ ಹೊತ್ತಿಗೆ ಅಲ್ಲಿ ಟೈಮ್ ಆಗೋಯಿತು. ಹಾಗೆಯೇ ನನ್ನ ತಮ್ಮಂದಿರ ಜೊತೆ ಅಂತೂ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲೇ ಇಲ್ಲ ಅಂತ ಹೇಳ್ಬೋದು ಈ ಸರಿ. ನೋಡೋಣ, ನೆಕ್ಸ್ಟ್ ಇನ್ನೊಂದು ಸರಿ ಬರ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಜೊತೆಗೆ ನನಗೂ ಕೂಡ ಅಲ್ಲ ಆಪ್ರೇಷನ್ ಆಗಿರೋದ್ರಿಂದ ಜಾಸ್ತಿ ಅವರೊಟ್ಟಿಗೆ ಕುತ್ಕೊಂಡಿರೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹುಷಾರಾಗಿರ್ತೀನಿ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೋಡಿ ಸ್ವೀಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟರು. ಅವಳು ತಿನ್ಬೇಕಿತ್ತು ಅಂತ ತಿನ್ಕೊಂಡಿದ್ದಂತೆ ರಾಣಿ ಚಿನ್ನು ಇಬ್ರಿಗೂ ಒಂದೊಂದು ಬಾಕ್ಸ್ ಮೈಸೂರು ಪಾಕ್ ಸೇರಿಸಿ ಏನ್ ಟೈಮ್ ಆಯ್ತು ಕಣಪ್ಪ. ನಾನು ಅಡುಗೆ ಮಾಡಿದೆ ಹೊರಗಡೆ ಕಲ್ಸ್ಕೊತಾರೆ, ನಾನು ಹೇಳ್ತೀನಿ ಮಾಡಲ್ಲ. ಏನು ಅಯ್ಯೋ ಕೆಲಸದವ್ರು ಬರ್ತಾಳೆ, ಅದು ಬೇರೆ ಕ್ವಶನ್. ಅಡುಗೆ ಮಾಡ್ತೀನಿ ತಿನ್ನಕ್ಕೆ ಮತ್ತೆ ಹೋಟೆಲ್ ತಿನ್ನೋಕೆ ಆಗಲ್ಲ. ಅವರೆಲ್ಲ ಜಾಸ್ತಿ ತಿನ್ನಲ್ಲ, 2 ಪೀಸು ಅದ್ರ ಬದಲು ಮಾಡಿ ಜಾಸ್ತಿ ಅವ್ರಿಗೆ ಬರ್ತಿರೋ ಎಲ್ಲ ಕಾರ್ಜರ್ ನೀವು ಏನಂದ್ರು ಮಾತಾಡಿರೋ ಬಾ ಏನ್ ನೋಡ್ಕೊಳ ನೀವೇ ಬ್ಯಾಕ್ ನಿಂತಿದ್ದೀರಾ ಪಾಪು ನಡ ಅಲ್ಲ ಮುದ್ದುಗೆ ಅಲ್ಲ ನಾನೇ ಅಷ್ಟೇ ಅಂತೀನಂತೆ ನಿನ್ನ ಯಾವ ಬಂದಿದ್ಯೋ ನಿನ್ನೆ ಸೆಕೆಂಡ್ ಹೇಳ್ತಿದ್ದೆ
ಈಗ ಎಲ್ಲರಿಗೂ ಆಂಟಿ ಹೇಳ್ತಾರೆ. ಆಂಟಿ ಬರ್ಲಾ ಆಂಟಿ ಆಯ್ತು ಆಂಟಿ. ನೀನು ಅವ್ನ ಆಂಟಿ ಆಯ್ತು ಅಜ್ಜಿ ಅನ್ಬೇಕು ನೀನು ಅಜ್ಜಿ ಆಗಿಲ್ವಾಲೆ ಆಯ್ತು ಎರಡು ಅಜ್ಜಿ. ಪಾಪು ಮೂರು ಪಾಪು ಅಜ್ಜಿ ಓ ಇವಾಗ ಕಟ್ಬಿಡ್ತವ್ರೆ ಅಂಕಲ್ ಬಾಯ್ ಇಲ್ಲ ಆನಂದ್ ಚೆನ್ನಾಗಿದ್ದಪ್ಪ ಆನಂದ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಆಂಟಿ ಇಲ್ಲೇ ಮನೆ ಫುಲ್ ಖುಷಿಯಾಗೈತಾ? ನಾನಿಂದ ಮನೆ ಖುಷಿಯಾಗೈತೆ ಅಂತ ಕೇಳ್ತವ್ರೆ. ಹೊಟ್ಟೆ ತಾಳ ಹಾಕಿದಾಗ ಶಿಲ್ಪನೆ ಬೇಕು ಹ್ಯಾಪಿ ಬರ್ತ್ಡೇ ಅವ್ರು ಹಾಕೋತಾರೆ. ಇಲ್ಲ ಇಲ್ಲ ಇದು ಇದಕ್ಕೆಲ್ಲ ಅಜ್ಜಿ ಮಾಡ್ಬೇಕಾದ್ರೆ ಇದು ಇಲ್ಲೇ ಇರ್ತೀನಿ. ಮಾಡಿದ ಮಮ್ಮಿ ತಗೋ ಅಣ್ಣ ಮತ್ತೆ ಇವಾಗ ಇಲ್ಲ ಕಣೋ, ಹೋಗೈತೆ. ಅಲ್ಲ ಕಣಮ್ಮ, ಬರುತ್ತೆ ಹೋಗುತ್ತೆ. ಮತ್ತೆ ಏನು ಇಲ್ಲ. ಮತ್ತೆ ಹಣ್ಣಿಲ್ಲ ಇದೆ ಕೈ ಅದಕ್ಕೆ. ಬಿಡ್ರಿ ಬಿಡ್ರಿ ನಿಮ್ದೆಲ್ಲ ಕೈ ಮುಚ್ಕೊಳ್ರಿ ಆಗ್ಬಿಡುತ್ತವಳೆ. ಇದಕ್ಕೆ ಉಸ್ತಾಗಾಯ್ತು. ಮೊನ್ನೆ ನಾವು ಅದೇ ತಿನ್ನಲ್ಲ ಸಾರು ಇದು ಬೆಳಿಗ್ಗೆ ಹೋಗಿದ್ದಲ್ಲ ಎಂಬತ್ತವೆ ರುಚಿ ಆಗುತ್ತೆ. ನನಗೆ ಬರೋದೇ ಎಲ್ಲ ಸೇರ್ಕೊಂಡು ಏನು ಬನ್ನಿ ಅಂತ ಮುಂದೆ ಬಾಯ್ ಬಾಯ್ ಬಿಟ್ಟು ಬಾಯ್ ಮೇಘನಾ ಬರ್ತೀನಿ. ನಿಂದೆ ಇವಾಗ ಸದ್ಯಕ್ಕೆ ಮೇಘನಾ ಆಂಟಿ ಬಾಯ್. ಜಾಸ್ತಿನೇ ಇರಲ್ಲ ಮಾಡ್ಕೊಂಡಿರ್ತಾನೆ ನಾನು ಅವ್ನು ಅವ್ರು ಲಕ್ಕಿ ಮಾಡ್ಕೊಂಡಿದ್ರು ಹೋಗೋಗಿ ಎಬ್ಬರ್ಸ್ಬಿಟ್ಟು ಎಸ್ಕೊತಾಗಿದ್ರು ಅಪ್ಪು ಬಾಯ್ ಮಗನೇ ಆಯ್ತು ಮಗನು ಅಯ್ಯೋ ಕಣ್ಣಿಗೆ ಬಾಯ್ ಬಾಯಿಲೆ ಬಿಸಿ ಇನ್ನು ನಮ್ಮ ಚಿಕ್ಕಮ್ಮವರೆಲ್ಲ ಹೊರಟ ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಅದಾದಮೇಲೆ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಾಗಿತ್ತು ಅಂತ ಕರ್ಕೊಂಡು ಬಂದ್ವಿ. ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬಿಟ್ಟು ಆಮೇಲೆ ಅಪ್ಪುಗೂ ಕೂಡ ಪೋಲಿಯೋ ಡ್ರಾಪ್ಸ್ ಹಾಕಿಸಿ ಅದಾದಮೇಲೆ ಮನೆಗೆ ಹೊರಟ್ವಿ. ಆ್ಯಕ್ಚುಲಾಗಿ ಇವತ್ತು ಪಾಪುಗೆ ಜಾಂಡಿಸ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಆಮೇಲೆ ನಾಳೆ ಮಾಡಿಸಿವ್ರಂತೆ ಬಿಡಿ ಅಂತಲೇ ಸಿಸ್ಟರ್ ಕಾಲ್ ಮಾಡಿ ಹೇಳಿದರು. ಸರಿ ಆಯಿತು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಹಾಗೆಯೇ ನಾವು ಹೇಗಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ವಲ್ವ ಅಂತ ಅಂದ್ಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಎಲ್ಲ ಕೇಳಿಕೊಂಡು ವಿಚಾರಿಸ್ಕೊಂಡು ಬಂದೆ. ಯಾಕೆಂತ ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಅದರದ್ದೆಲ್ಲ ಡೀಟೇಲ್ಸ್ನ ನಾವು ಡೈರೆಕ್ಟ್ ಸಿಸ್ಟರ್ಸ್ ಹತ್ರನೇ ತೊಗೊಂಡ್ರೆ ಅಲ್ವಾ ಅವ್ರು ನೀಟಾಗಿ ಕ್ಲಿಯರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳಿದೆ. ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬರೋದಕ್ಕೆ ಹೇಳಿದರು. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದನ್ನೆಲ್ಲನೂ ಹಾಗೆಯೇ BPL ಕಾರ್ಡ್ ಕೂಡ ಬೇಕು ಅಂತ ಹೇಳಿದ್ರು. ಸೊ ನಮಗೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸೋದಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅವರು ನಮಗೆ BPL ಕಾರ್ಡ್ ಕೇಳಿದ್ರಿಂದ ನಮ್ಮ ಹತ್ರ BPL ಕಾರ್ಡ್ ಇರಲಿಲ್ಲ. ಸೊ ಹಾಗಾಗಿ ಅದೊಂದು ಆಗಲ್ಲ. ಆದರೆ ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆದೊಂದು ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ನಾವು ಕೂಡ ಮನೆಗೆ ಬಂದ್ವಿ. ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 15 ನಿಮಿಷನೇ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ತುಂಬ ಬೇಗನೆ ಹೋಗಿ ಬೇಗನೆ ಬಂದ್ವಿ. ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ, ಆರಾಮಾಗೆ ಹೋಗ್ಬಿಟ್ಟು ಬಂದ್ವಿ ಗಾಡಿನಲ್ಲೇ. ನಾನು ಅಂತೂ ಆಪ್ರೇಷನ್ ಆದಮೇಲೆ ಫಸ್ಟ್ ಟೈಮ್ ಗಾಡಿನಲ್ಲಿ ಹೋಗಿದ್ದಿದ್ದು. ಅದೊಂಥರ ನನಗೆ ಭಯ ಆಗ್ತಿತ್ತು. ಯಾಕಂದರೆ ತುಂಬ ಜಾಸ್ತಿ ಓಡಾಡೋದಕ್ಕೆಲ್ಲ ಆಗ್ತಿರ್ಲಿಲ್ಲ ನನಗೆ. ಅಂಥದ್ರಲ್ಲಿ ಹಂಪೆಲ್ಲ ಏನಾದ್ರು ನೋಡ್ದಂತೆ ಹತ್ತಿಸ್ಬಿಟ್ರೆ ಸಖತ್ ಪೇಯ್ನ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದೆ. ಅದಾದಮೇಲೆ ಸಂಜೆ ಹಾಗೆ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಕೂಡ ಬಂದಿದ್ದರು ಪಾಪುನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಒಂದು ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಕಣ್ಬಿಡ ಸಿನಿಮಾ ನೋಡಿ ಇಲ್ಲಿ ಅವ್ರಿಗೆ ಯಾವಾಗ ಅವಾಗ ಕಂಡ್ಬಿಟ್ಟು ನೋಡೋದು ಹಾಲು ಕುಡಿಯೋಕೆ
ಇಷ್ಟೊಂದು ಬೇಡ. ಅರ್ಧ ಕೊಡ ಅಕ್ಕನಿಗೆ ಅರ್ಧ ಕೊಡ. ಜಾಸ್ತಿ ಕುಡಿಯಲ್ಲ ನಾವು. ಜಾಸ್ತಿ ಕುಡಿತಾರೆ. ಅವ್ನಿಗೆ ಯಾಕೆ ಕೊಡೋದು? ನೀನ್ ತಗೊಂಬರಪ್ಪ ಅರ್ಧ ತಗೊಳ. ನಾನು ಚಿಕ್ಕದ್ ಕೊಡ್ತಾಳ ಗೀತಾ. ಅರ್ಧ ನಂಗೆ ಮತ್ತು ಒಂದಷ್ಟು ಜನ ನಿಮ್ಮ ಅತ್ತೆ ಮಾವ ಬಂದಿಲ್ವಾ ಪಾಪುನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಕೇಳ್ತಿದ್ರಿ. ನಮ್ಮ ಅತ್ತೆ ಅವರು ಬಂದಿದ್ದರು, ಅಂದರೆ ಬೆಂಗಳೂರಲ್ಲಿ ಇದ್ದಾರಲ್ಲ ಅತ್ತೆ, ಜೀವನ್ ಅವರ ಅಮ್ಮ, ಅವ್ರು ಬಂದಿದ್ದರು. ಇನ್ನು ಮೈಸೂರಲ್ಲಿರೋ ಅತ್ತೆ ಮಾವ ಅವ್ರು ಬಂದಿರಲಿಲ್ಲ. ಮಾವ ಒಂದು ಹಾಸ್ಪಿಟಲಲ್ಲಿ ಬಂದು ಪಾಪುನ ನೋಡ್ಕೊಂಡು ಹೋದರು. ಇನ್ನು ಮೈಸೂರು ಅತ್ತೆ ಯಾವಾಗಾದರೂ ಬಿಡುವಾದಾಗ ಬರ್ತಾರೆ. ನೀವು ಸ್ಪೆಸಿಫಿಕ್ ಆಗಿ ಇವರೇ ಬಂದಿಲ್ವಾ ಅವರೇ ಬಂದಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತೀರಾ. ಮತ್ತು ಏನೋ ಆಗಿರಬೇಕು ಅದಕ್ಕೋಸ್ಕರ ಅವ್ರು ಬಂದಿಲ್ಲ, ಅವ್ರಿಗೇನೋ ಇಷ್ಟ ಇಲ್ಲ ಆ ಥರ ಎಲ್ಲ ಅಂದ್ಕೊಂಡು ಕೇಳ್ತೀರಾ. ಆ ಥರದ್ದೆಲ್ಲ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ನನಗೆ ಹೆಣ್ಮಗು ಆಗಿರೋದು ಇಷ್ಟನೇ ಇದೆ, ಯಾರಿಗೂ ಕೂಡ ಇಷ್ಟ ಇಲ್ಲ ಅನ್ನೋ ಥರ ಇಲ್ಲ. ಸೊ ಮೇಯ್ನಾಗಿ ಅಲ್ಲ, ನಾನು ನನ್ನ ಗಂಡ ಖುಷಿ ಪಡಬೇಕಾಗಿರೋದು, ಹೆಣ್ಮಗುನ ಸಾಕಬೇಕಾಗಿರೋದು ನಾವು, ಬೇರೆ ಯಾರೂ ಅಲ್ಲ ಅಲ್ವಾ. ಸೊ ನೀವು ಯಾಕೆ ಆ ಥರ ಎಲ್ಲ ಕೇಳ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಹೆಣ್ಣಾಗಿರಲಿ ಗಂಡಾಗಿರಲಿ ಮಗುನೇ. ಸೊ ಆ ಥರ ಸ್ಪೆಸಿಫಿಕ್ಕಾಗಿ ಎಲ್ಲ ಹೇಳೋದು ಪರ್ಸ್ನಲಿ ನನಗಿಷ್ಟ ಆಗಲ್ಲ. ಹೆಣ್ಮಗು ಅಂತ ಬಂದಿಲ್ವಾ ಆ ಥರ ಎಲ್ಲ. ಸೊ ಅದೆಲ್ಲ ಏನೋ ತುಂಬ ಸಿಲ್ಲಿ ಅಂತ ಅನಿಸುತ್ತೆ ಫ್ರೆಂಡ್ಸ್. ಆ ಥರ ಎಲ್ಲ ಯಾರಿಗೂ ಕೇಳೋಕ್ಕೂ ಹೋಗಬೇಡಿ. ಆಗ ಇತ್ತೇನೋ ಆ ಥರ ಹೆಣ್ಮಕ್ಳು ಅಂತೆಲ್ಲ ಅಂದ್ಬಿಟ್ಟು. ಬಟ್ ಈಗಿನ ಕಾಲದಲ್ಲಿ ಅಲ್ವಾ, ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಆದರೆ ಸಾಕು ಅಂತ ಅಂದ್ಕೊಳ್ತಾರೆ. ಬಟ್ ಒಂದಷ್ಟು ಜನ ಯಾಕೆ ಆ ಥರ ಥಿಂಕ್ ಮಾಡಿ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಮಾವ ಬಂದಿರೋದನ್ನು ಕೂಡ ನಾನು ಆಲ್ರೆಡಿ ನನ್ನ ವಿಡಿಯೋನಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಅತ್ತೆ ಬಂದಿರೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮೈಸೂರು ಅತ್ತೆ ಅವ್ರು ಯಾವಾಗ ಅವ್ರಿಗೆ ಫ್ರೀ ಆಗುತ್ತೆ ಅಲ್ವಾ ಅವರು ಬರ್ತಾರೆ, ಬರೋದೇ ಇಲ್ಲ ಅಂತಲೂ ಏನೂ ಇಲ್ಲ. ಸೊ ಅವ್ರಿಗೂ ಕೂಡ ಬಿಡುವಾದಾಗ ಬರೋದು ಅಲ್ವಾ, ಯಾರಿಗಾದ್ರೂ ಆಗಿರಲಿ ಅವ್ರಿಗೆ ಅವ್ರದ್ದು ಟೈಮಿಂಗ್ ಅಂತ ಇರುತ್ತೆ. ಅದನ್ನು ಬಿಟ್ಬಿಟ್ಟು ನಿಮಗೆ ನೀವೇ ಏನೇನೋ ಅಂದ್ಕೊಂಡೇನೋ ಜಗಳ ಆಗಿರಬೇಕು ಅಂತೆಲ್ಲ ಕಮೆಂಟ್ ಮಾಡೋದು ಅದೆಲ್ಲ ಸುಮ್ಮನೆ ತಪ್ಪು ಅಂತ ಅನಿಸುತ್ತೆ ಅಷ್ಟೇನೆ. ಸೊ ನಾವು ಕೂಡ ಫ್ಯಾಮಿಲಿ ವಿಷಯನ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೋಬೇಕು ಅಂತ ಇಲ್ಲ, ಹಂಗಂದ್ಬಿಟ್ಟು ಹೇಳಿಲ್ಲ ಅಂತ ಏನೋ ಆಗ್ಬಿಟ್ಟಿದೆ ಅಂತಲೂ ಅಲ್ಲ. ಸೊ ಟೈಮ್ ಬಂದಾಗ ಅವರೇ ಬರ್ತಾರೆ, ಅವಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ನನಗೆ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಚಪಾತಿ ಹಾಗೆಯೇ ಕ್ಯಾರೆಟ್ ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಮಾಡಿಕೊಟ್ಟಿದ್ರು. ನಿಮ್ಮ ಪಪ್ಪ ಚೆನ್ನಾಗಿ ಅಡುಗೆ ಮಾಡ್ತಿದ್ದೆ. ನಮ್ಮನ್ನು ನೋಡೋಕೆ ನೀವು ಮಮ್ಮನ ಬಂದಾಗ ಅಡುಗೆನೇ ಮಾಡಿದ್ರು ನಮಗೆ. ಒಬ್ಬಟ್ಟು ನ್ಯಾನ್ಸಿ ನಾವು ಬಂದಾಗ ಒಬ್ಬಟ್ಟು ಅಡುಗೆ ಮಾಡ್ತೀನಿ. ಮದುವೆಗೂ ಮುಂಚೆ ನಮ್ಮ ಅಪ್ಪನ ಮನೆಗೆ ನೋಡೋಕೆ ಬಂದಾಗ ನಮ್ಮ ಅಪ್ಪನೇ ಒಬ್ಬಟ್ಟಿನ ಅಡುಗೆ ಮಾಡಿಕೊಟ್ಟಿದ್ರು, ಚೆನ್ನಾಗಿ ಮಾಡಿದರು. ಇವತ್ತು ಏನು ಮಾಡಿಕೊಟ್ಟಿದ್ರು ಅಂತ ಹೊಗಳ್ತಾ ಇದೆಯಾ? ಅದೇನು ಇದ್ರ ಸಾರು, ತೊಗರಿಕಾಳು ಸಾರು, ಅವರೇನು ಬಟಾಣಿ ಸಾರು ಮಾಡ್ತಾರೆ, ಚೆನ್ನಾಗಿ ಮಾಡಿದ್ರು ನಮ್ಮಪ್ಪ ಅಂದಲ್ಲ. ಚೆನ್ನಾಗೇ ಮಾಡಿದ್ರು. ಅದಕ್ಕೆ ಅಂದ ಕಾಲದಲ್ಲೇ ಮಾಡಿದ್ರು, ಈಗೇನು ಡೌಟು ಮಾಡೋದ್ರಲ್ಲಿ ಅಂತ. ಮಾಡೋರು ಚೆನ್ನಾಗೇ ಮಾಡ್ತಾರೆ. ಇವಾಗ ಅವ್ರೆ ಅಡುಗೆ ಎಲ್ಲ ಮಾಡೋದು ಕಲ್ಸ್ಕೊಂಡವ್ರೆ. ಬ್ಯಾಚಲರ್ಸ್ ಇದ್ರಲ್ಲ ಅವಾಗ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಕಲ್ಸ್ಕೊಳ್ಳೋದು ರೂಢಿ ಮಾಡ್ಕೊಂಡವ್ರೆ. ಇವಾಗ ಹೆಂಡತಿ ಮಗಳು ಸೇವೆ ಮಾಡಕ್ಕೆ ಬಂದವ್ರೆ, ಮಾಡ್ಕೊಂಡು ತಿಂತವ್ರೆ. ಹಂಗೆ ನಮ್ಮ ಅಪ್ಪ ಇವತ್ತು ನನಗೂ ತಿನ್ನು ಅಂತ ತೊಗೊಂಬಂದಿದ್ರು ಸಾಂಬಾರು. ತಿಂದ್ಬಿಟ್ಟು ಚೆನ್ನಾಗೈತೆ ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ಸಖತ್ತಾಗಿ ಮಾಡೈತೆ ಅಂದಿದ್ದಕ್ಕೆ ನಮ್ಮಮ್ಮ ಹೇಳ್ತೈತೆ ಡೈಲಾಗು, ಆವಾಗಲೇ ಒಬ್ಬಟ್ಟಿನ ಅಡುಗೆ ಮಾಡಿದ್ರು ಅಂತ. ನೀನು ನಿಮ್ಮ ಅಪ್ಪಾಜಿಗೆ ಬರಲ್ಲ. ಟೊಮೊಟೊ ಸಾರು ಮಾಡ್ತಾರಂತಲ್ಲ ನಮ್ಮ ಅಪ್ಪಾಜಿ. ಟೊಮೆಟೊ ಸಾರು ಮಾಡಿಬಿಟ್ಟು ತಲೆ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಕೊಂಡು ಎಲ್ಲ ಸೀಸ್ಬಿಟ್ಟು ಪಾತ್ರೆ ಕರೆಯಾಗೋಗ್ಬಿಟ್ಟು. ನಮ್ಮ ಅಪ್ಪ ಏನಂತ ಇತ್ತು ಅಮ್ಮ ನಿಂಗೆ ಜೀವನ್ ಬಗ್ಗೆ? ಫಸ್ಟು ನಾವು ಹುಡುಕಿದ್ರು ಅಂತ ಹುಡುಗ ಸಿಗ್ತಿರ್ಲಿಲ್ಲ, ಒಳ್ಳೆ ಹುಡುಗ. ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಮೇಂಟೈನು ಮೇಂಟೈನೇ ಮಾಡ್ತಿರೋದು. ನಮ್ಮನ್ನ ಹೇಳೋದು ಮೇಂಟೈನೇ ಮಾಡ್ತಿರೋದು ಅವ್ರದ್ದು ಚೆನ್ನಾಗಿ ನೋಡ್ಕೊಂಡು ಹೋಯ್ತಾವ್ರೆ. ನೋಡ್ಕೊಂಡು ಒಳ್ಳೆ ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ನಾವ್ ನೋಡಿದ್ರು ಸಿಕ್ತಿರ್ಲಿಲ್ಲ, ಚೆನ್ನಾಗಿ ನೋಡ್ಕೊಂತವನೆ ನನ್ನ ಮಗಳನ್ನ. ನನ್ನ ಮಗಳು ಚೆನ್ನಾಗಿ ನೋಡ್ಕೊಂಡ್ರು ಸಾಕು. ಅದೇ ತರನೇ ಅವ್ನ ಖುಷಿಯಾಗಿ ಹೋಗ್ತಾನೆ, ಹಂಗೆ ಖುಷಿಯಾಗಿ ಇಟ್ಕೊಂಡ್ರು ಸಾಕು. ಅಲ್ವಾ, ಒಳ್ಳೆ ಹುಡುಗ ಅಲ್ವಾ. ಏನೋ ನಾವು ಹುಟ್ಟಿರೋ ತರ ಸಿಗ್ತಿರ್ಲಿಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾವನೆ. ಎಲ್ಲ ನೋಡ್ಕೊಂಡು ಕಾಕ ಪುಕ್ಕ ನೋಡ್ಕೊಂಡು ಹೋಗ್ತಾವನೆ. ಹಂಗಂದ್ರು ನಿಮ್ಮಪ್ಪ. ಈ ವಿಡಿಯೋನ ತೋರಿಸ್ತೀನಿ ಜೀವನ್ಗೆ. ನೋಡಪ್ಪ ನಿಮ್ಮ ಮಾವ ಹಿಂಗಂದ್ರಂತೆ, ಮಕ್ಕ ಕೊಟ್ಟು ಡೈರೆಕ್ಟಾಗಿ ಹೇಳಲ್ಲ ಇಬ್ರೂ. ನೀನು ಥ್ಯಾಂಕ್ಸ್ ಅಂತಲೂ ಹೇಳಲ್ಲ, ಅವ್ರಿಗೆ ಬಂದು ನಿನ್ನ ಹತ್ರ ಡೈಲಾಗು ಹೇಳಲ್ಲ.
ಇದರೆಲ್ಲ ನೋಡಿಕೊಂಡು ಖುಷಿ ಪಟ್ಕೊಬಿಡು ಅಂತ. ಒಳ್ಳೆ ತೊಂದರೆ ಇರಬೇಕು, ನೋಡ್ಕೋಬೇಕು. ಗಂಡನಿಗೂ ಒಂದು ಬೆಲೆ ಕೊಡಬೇಕು, ನಾವು ಬೆಲೆ ತಗೋಬೇಕು. ಅವರಿಂದ ನಾವು ಒಳ್ಳೇದು ಅನ್ಸ್ಕೋಬೇಕು. ಹಂಗೆ ಅವರು ಅಂತಾರೆ ಇಲ್ಲ ಅಂತಲ್ಲ, ನಾವು ಅದೇ ತರ ಖುಷಿಯಾಗಿರ್ಬೇಕು. ಅವ್ರೇನ್ ಖುಷಿ ಪಡ್ತಾರೆ ನಾವು ಹಂಗೆ ಖುಷಿ ಪಡ್ಬೇಕು. ನಾವು ಅದೇ ತರ ಇರ್ಬೇಕು ಖುಷಿಯಾಗಿ. ಖುಷಿಯಾಗಿಲ್ಲ ಅಂತ ನಾನು ಹೇಳೋದು. ಖುಷಿಯಾಗಿಲ್ಲ ಅಂತ ಹೇಳಲ್ಲ, ಪ್ರೀತಿಯಿಂದ ಇರ್ಬೇಕು. ಅವ್ರು ಪ್ರೀತಿ ಮಾಡ್ತಾರಲ್ಲ ನಾವು ಹಂಗೆ ಇರ್ಬೇಕು. ಯಾವ ಖುಷಿ ಯಾವ ಟೈಮ್ನಲ್ಲಿ ಏನ್ ಇರ್ಬೇಕು. ಅಮ್ಮ, ನಾನು ನನ್ನ ಗಂಡನ್ ಪ್ರೀತಿ ಮಾಡಿರೋದಕ್ಕೆ ಹಿಂಗಿರೋದು. ಅಯ್ಯೋ ನೀ ಮಾಡಿದ್ರೆ ಇಲ್ಲ ಅಂತಲ್ಲವಾ, ಆ ಖುಷಿ ಅಲ್ಲ, ಬಾಂಧವ್ಯ ವಿಶ್ವಾಸದಿಂದ ಆ ಬಾಂಧವ್ಯ ಇರೋದಕ್ಕೆ ಹಿಂಗಿರೋದು. ಅದಕ್ಕೆ ಹೇಳೋದ್ರಿಂದ ಓ ನಿಧಾನ ಚೆನ್ನಾಗಿದೆ. ಇವಾಗ ನೀರು ತುಂಬ ಬಿಸಿಲು ಇಲ್ಲ ಒಲೆ ಬಿಡು, ಜೀವನ ಕೇಳಿ ಪಾವನ ಆಗೋಯ್ತದ. ಹಾಗೆ ಖುಷಿಯಾಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೀವು ಚೆನ್ನಾಗೇ ಇದ್ದೀರಾ, ಖುಷಿಯಾಗೇ ಇದ್ದೀರಾ, ಪ್ರೀತಿ ವಿಶ್ವಾಸದಿಂದ ಇದ್ದೀರಾ, ಏನ್ ಬೇಕಾಗಲ್ಲ. ಒಂದು ಇದರಿಂದ ಗೌರವದಿಂದ ಗೌರವ ಕೊಡೋದಂತ ಹೇಳ್ತೈತಪ್ಪ. ಎಡಿಟು ಮಧ್ಯದಲ್ಲಿ ನನಗೆಲ್ಲೆಲ್ಲ ಬೇಕೋ ಅಲ್ಲಿಗೆ ಎಡಿಟ್ ಮಾಡ. ಅವ್ಳಿಗೆ ಏನೇನ್ ಬೇಕಾದ್ರೆ ಮಾಡ್ಕೊತಾಳೆ, ನಮಗ್ ಬೇಕು. ನೋಡು ನೀನೇನು ಮಾತಾಡಿದ್ಯಾ ನನ್ನ ಪರವಾಗಿ ಎಲ್ಲಿ ಮಾತಾಡಿದ್ಯಾ ಅಲ್ಲಿ ಎಡಿಟ್ ಮಾಡ್ತೀನಿ. ನನ್ನನ್ನು ಬೈದಿರೋ ಕಡೆ ಎಲ್ಲ ಕಟ್ ಮಾಡ್ಬಿಡ್ತೀನಿ. ಹೆಂಗೆ ಒಳ್ಳೆ ತಂದಲ್ಲಿ ಇರ್ಬೇಕು ಅಷ್ಟೇ, ಬೈಯೋದಿಲ್ಲ, ಒಳ್ಳೇದು ಹೇಳ್ದೆ. ಇನ್ನು ನಮ್ಮ ಅಜ್ಜಿ ಜೀವನ ಬಗ್ಗೆ ಎಲ್ಲ ತುಂಬ ಖುಷಿಯಾಗಿ ಹೇಳ್ತಿದ್ರು. ಅದೇ ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮೊಬೈಲ್ ತಗೊಂಡು ಇಟ್ಕೊಂಡಿದ್ದ ತಕ್ಷಣ ಒಂಥರ ಏನೋ ಹಿಂದೆ ಮುಂದೆ ಥರ ಮಾತಾಡ್ತಿದ್ರು. ಅಂದರೆ ಇರೋ ವಿಷಯನೇ ಹೇಳಿದ್ರು, ಬಟ್ ಅಷ್ಟು ಕ್ಲಿಯರಾಗಿ ಮುಂಚೆ ಏನು ಹೇಳ್ತಿದ್ರು ಆ ಥರ ಹೇಳಲಿಲ್ಲ. ಬಟ್ ಓಕೆ ಫೈನ್, ತುಂಬ ಖುಷಿ ಪಟ್ರಲ್ಲ ಅವರು ಜೀವನ ಬಗ್ಗೆ. ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ಟೈಮಲ್ಲಿ ನಾವು ಲವ್ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಒಂದಷ್ಟು ಜನ ಮನೆಯಲ್ಲಿ ಅಪೋಸ್ ಮಾಡಿರೋದು ಕೂಡ ಇತ್ತು, ಹಾಗೆಯೇ ಬೇಡ ಅಂತ ಕೂಡ ಹೇಳಿದ್ದಿತ್ತು. ಅದೇ ಜನರು ಇವತ್ತು ಖುಷಿಪಟ್ಟು ನನ್ನ ಗಂಡನ ಬಗ್ಗೆ ಮಾತಾಡ್ತಿದ್ದಾರಲ್ವ, ಅದು ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಸೊ ಇಷ್ಟು ಚೆನ್ನಾಗಿ ನನ್ನ ಗಂಡನನ್ನು ನೋಡ್ಕೊತಾ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರಲ್ಲ, ಅದು ನನಗೆ ತುಂಬ ಪ್ರೌಡ್ ಮೂಮೆಂಟ್ ಅಂತ ಅನಿಸಿತು. ಯಾಕಂದರೆ ಏನೇ ಆಗಿರಲಿ ಅಲ್ವಾ, ನಾವು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಾಗ ಒಂದಷ್ಟು ಜನ ಅಪೋಸ್ ಮಾಡಿರ್ತಾರೆ. ಅದೇ ಒಂದು ಟೈಮ್ ಅಂತ ಬರುತ್ತೆ, ಆಗ ನಾವು ಹುಡುಕಿದ್ದಿದ್ರೂ ಈ ಥರ ಹುಡುಗ ಸಿಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ ಹೇಳ್ತಾರಲ್ಲ, ಆವಾಗ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಫೈನಲಿ ನಮ್ಮ ಮನೇಲಿ ನಮ್ಮ ಮೇಯ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೆ ಅವ್ರು ತುಂಬ ಪ್ರೌಡ್ ಫೀಲ್ ಮಾಡ್ಕೊಂಡು ಈ ಮಾತು ಹೇಳಿದಾಗ ಅಲ್ವಾ, ಅದಕ್ಕಿಂತ ಬೇರೆ ಖುಷಿ ಯಾವುದ್ರಲ್ಲೂ ಇರಲ್ಲ ಅಂತ ಹೇಳ್ಬೋದು. ಸೊ ಏನೋ ಹೇಳಬೇಕು ಅಂತ ಅನಿಸ್ತು, ಹೇಳಿದೆ. ಬಟ್ ತುಂಬಾ ಖುಷಿ ಆಯಿತು. ಇನ್ನು ನಮ್ಮ ಅಜ್ಜಿ ಅಂತೂ ಸಂಜೆ ಹೊರಡ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕಾಗಿ ಪಾಪುಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ರು. ಆಮೇಲೆ ನಾನು ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಮತ್ತು ನಮ್ಮ ಅಜ್ಜಿಗೆ ನನಗೆ ಬಂದು ಹಾಸ್ಪಿಟಲಲ್ಲಿ ಎಲ್ಲ ನೋಡ್ಕೊಂಡಿದ್ದಾರೆ, ಆಮೇಲೆ ನನ್ನನ್ನು ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ. ಅವ್ರಿಗೆ ಅಂತ ನಾನು ಏನಾದರೂ ಗಿಫ್ಟ್ ಕೊಡಬೇಕಲ್ವಾ. ಸೊ ಹೊರಗಡೆ ಅಂತೂ ಈ ಸಮಯದಲ್ಲಿ ಹೋಗಿ ನನಗೆ ಅವ್ರಿಗೆ ಅಂತ ಏನೂ ತೊಗೊಂಬರೋದಕ್ಕಾಗಲ್ಲ. ಬಟ್ ನಾನೇ ಒಂದಷ್ಟು ಮನೆಯಲ್ಲಿ ಸೀರೆಗಳೆಲ್ಲ ಏನಿತ್ತು ಹೊಸ ಸೀರೆಗಳು, ಅಂದರೆ ನಾನು ಬಿಸ್ನೆಸ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿದ್ನಲ್ಲ, ಅದರಲ್ಲೇ ನಮ್ಮ ಅಜ್ಜಿಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ. ನಮ್ಮ ಅಜ್ಜಿಗೆ ಒಂದು 3 ಸೀರೆ ಇಷ್ಟ ಆಯಿತು, ಹಾಗಾಗಿ ಅದನ್ನು ಅವ್ರಿಗೆ ತಕ್ಕೊಟ್ಬಿಟ್ಟು ಅದಾದಮೇಲೆ ಕೆಳಗಡೆ ಹೋದ್ವಿ. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಮನೆಗೆ ಕಳಿಸ್ಕೊಡೋಣ ಅಂತ. ಸೊ ಈ ರೀತಿಯಾಗಿ ಇತ್ತು. ನನಗಂತೂ ನಿಜವಾಗ್ಲೂ ನಮ್ಮ ಅಜ್ಜಿ ಬಂದು ನನ್ನನ್ನು ನೋಡ್ಕೊಂಡಿದ್ದಾರಲ್ಲ ಇಷ್ಟು ದಿನ, ನನಗೆ ಅದೇ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಮೇಯ್ನಾಗಿ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ರೇ ನಮಗೆ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ಬೋದು, ಬಾಣಂತನ ಅನ್ನೋದು. ಸೊ ನಮ್ಮ ಅಜ್ಜಿ ಅಂತೂ ತುಂಬಾ ಚೆನ್ನಾಗಿ ನನ್ನ ಟೇಕ್ ಕೇರ್ ಮಾಡಿದ್ದಾರೆ. ಅದರಲ್ಲೂ ಹಾಸ್ಪಿಟಲಲ್ಲಿ ಅವರು ಬೆಳಗ್ಗೆ ರಾತ್ರಿ ಎಲ್ಲನೂ ನನ್ನೊಟ್ಟಿಗೆ ಇದ್ದು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾಪು ಒಂಚೂರು ಹತ್ರೂ ಸಾಕು ಅವರೇ ಎದ್ದು ಪಾಪುಗೆ ಫೀಡ್ ಮಾಡಿಸೋರು. ಹಾಸ್ಪಿಟಲಲ್ಲಿ ಇದ್ದಾಗ 1-2 ದಿನ ನನಗೆ ಬ್ರೆಸ್ಟ್ ಮಿಲ್ಕ್ ಇನ್ನೂ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಪಾಪುಗೆ ಎಲ್ಲ ಫಾರ್ಮುಲಾ ಮಿಲ್ಕೇ ಕೊಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ನಮ್ಮ ಅಜ್ಜಿನೇ ಪಾಪುನ ಎದ್ದು ಎಲ್ಲ ನೋಡ್ಕೊತಾ ಇದ್ದಿದ್ದು. ಮತ್ತು ನನ್ನನ್ನು ಕೂಡ ಅಷ್ಟೇ, ನನ್ನ ಜೊತೆಯಾಗಿದ್ರಲ್ಲ ಹಾಸ್ಪಿಟಲಲ್ಲಿ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಟೈಮಲ್ಲಿ ನಮ್ಮಮ್ಮ ಯಾಕೆ ಬಂದಿಲ್ಲ ಅಂತಲೂ ಕೂಡ ಕೇಳ್ತಾರೆ ಒಂದಷ್ಟು ಜನ. ನಮ್ಮಮ್ಮ ನನ್ನ ತಂಗಿನೂ ಕೂಡ ಬಾಣಂತಿ ಇದ್ದಿದ್ದರಿಂದ ಪ್ರಿಯಾಂಕನ ಮನೆಯಲ್ಲಿ ನೋಡ್ಕೋಬೇಕಾಗಿತ್ತು, ಮತ್ತು ಲಕ್ಕಿನೂ ಕೂಡ ನೋಡ್ಕೋಬೇಕಾಗಿತ್ತು. ಸೇಮ್ ಟೈಮ್ ಎಲ್ಲರಿಗೂ ಕೂಡ ಅಡುಗೆನೂ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲರಿಗೂ ಅಡುಗೆ ಮಾಡಿ ಕೊಟ್ಟು ಕಳ್ಸೋದಾಗಿರ್ಬೋದು ಹಾಸ್ಪಿಟಲ್ಗೆ. ಸೊ ಈ ಥರದ್ದೆಲ್ಲ ಮಮ್ಮಿ ಮಾಡೋರು. ಸೊ ಇಬ್ಬರಿಂದನೂ ಕೂಡ ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ಅಜ್ಜಿ ಹೋಗ್ತಿದ್ದಾರೆ ಮನೆಗೆ, ಬಟ್ ನನ್ನ ಜೊತೆಗೆ ಇದ್ದು ನನಗೆ ಬಾಣಂತನ ಮಾಡೋದೆಲ್ಲ ನಮ್ಮ ಅಮ್ಮನೇ. ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಇಬ್ರಿಗೂ ಕೂಡ. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾಯಿದ್ದಾರೆ. ಮೇಯ್ನಾಗಿ ಈ ಟೈಮಲ್ಲಿ ಎಲ್ಲ ನಮ್ಮ ಜೊತೆಗೆ ಯಾರಾದರೂ ಇರಬೇಕು, ನಿಜ ಒಬ್ಬರೇ
ಮೇಂಟೈನ್ ಮಾಡ್ತೀವಿ, ಒಬ್ಬರೇ ಎಲ್ಲನೂ ಮಾಡ್ತೀವಿ ಅಂತಂದರೆ ಖಂಡಿತ ಆಗಲ್ಲ. ತುಂಬಾ ಒಂಥರ ವೀಕ್ ಅಂತ ಅನಿಸ್ತಾ ಇರುತ್ತೆ. ಅದರಲ್ಲಿ ಕೂಡ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಸೊ ಇಬ್ಬರೂ ಕೂಡ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಎಷ್ಟು ದಿನ ಇರ್ತಾರೆ ಏನೋ ಗೊತ್ತಿಲ್ಲ ನನಗೆ ನಮ್ಮಮ್ಮ, ಬಟ್ ಇದ್ದಷ್ಟು ಟೈಮ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಮಾತ್ರ ನಾನು ಹೇಳ್ತೀನಿ. ನಮ್ಮ ಅಜ್ಜಿ ಕೂಡ ಅಷ್ಟೇ. ಇವಾಗ ಅವ್ರಿಗೆ ಅಂತ ಅವ್ರು ಏನು ತೊಗೊಂಡಿದ್ರು ಸೀರೆ, ಅದನ್ನು ಇಟ್ಬಿಟ್ಟು ನಾನು ಅರ್ಶಿನ ಕುಂಕುಮನ ಕೊಟ್ಟೆ. ಇನ್ನೆರಡು ಸೀರೆ ಮಾಮೂಲಿ ಅವ್ರಿಗೆ ನೀ ತೊಗೊಂಡು ಹೋಗಿ ಅಮ್ಮ ನನ್ನ ಕಡೆಯಿಂದ ಗಿಫ್ಟು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟೆ ಅಷ್ಟೇನೆ. ಅವರು ಕೂಡ ತುಂಬಾ ಖುಷಿಯಾದರು. ನಮ್ಮ ಅಜ್ಜಿ ಮನೆಗೆ ಹೋಗೋವಾಗಂತೂ ಒಂಥರ ಬೇಜಾರಾಗ್ತಾಯಿತ್ತು ನನಗೆ. ಏನಕ್ಕೆ ಅಂತಂದರೆ ಇಷ್ಟು ದಿನ ಮನೆಯಲ್ಲಿ ನನ್ನೊಟ್ಟಿಗಿದ್ದು ಅವರ ಒಂದಷ್ಟು ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾಯಿದ್ರು. ಬಾಣಂತನ ಎಲ್ಲ ಅವ್ರ ಟೈಮಲ್ಲೆಲ್ಲ ಯಾವ ಥರ ಮಾಡ್ತಾಯಿದ್ರು ಅನ್ನೋದನ್ನೆಲ್ಲ. ಸೊ ಅದನ್ನೆಲ್ಲ ಕೇಳಿಕೊಂಡು ಹೇಗೋ ಟೈಮ್ ಪಾಸ್ ಆಗ್ತಾಯಿತ್ತು. ಜೊತೆಗೆ ನನಗೆ ಈ ಟೈಮಲ್ಲಿ ಯಾವ ರೀತಿ ಅವ್ರು ನೋಡ್ಕೋಬೇಕು ಎಲ್ಲ ಥರನೂ ನೋಡ್ಕೊಂಡಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಸೊ ಫೈನಲಿ 12 ಡೇಸ್ ಆದಮೇಲೆ ಅವರು ಮನೆಗೆ ಹೋಗ್ತಿದ್ದಾರೆ. ಆಮೇಲೆ ಬರ್ತಾರೆ, ಬರಲ್ಲ ಅಂತ ಅಲ್ಲ, ಬಟ್ ಹೋಗ್ತಾ ಬರ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇವಾಗ 12 ದಿನ ಆದಮೇಲೆ ಅವರು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮ ಅಜ್ಜಿಗೂ ಕೂಡ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಪಾಪುನ ಬಿಟ್ಟು ಹೋಗ್ತಿದ್ದಾರಲ್ವ ಅವರು ಮನೆಗೆ. ಹಾಗಾಗಿ ಪಾಪುನ ಒಂದಷ್ಟು ಟೈಮ್ ಎತ್ಕೊಂಡು ಮುದ್ದಾಡ್ಬಿಟ್ಟು ಅವಳಿಗೂ ಕೂಡ ದೃಷ್ಟಿ ಎಲ್ಲ ತೆಗೆದುಬಿಟ್ಟು ಆಮೇಲೆ ಅವರು ಕೂಡ ಮನೆಗೆ ಹೊರಟರು. ಬರುತ್ತೆ ಬಿಡು, ಆಮೇಲೆ ಹಬ್ಬಲ್ಲಿ ಮುಗಿದು ರಕ್ಷಾ ಅನ್ನು ಅಂದ್ರೆ ರಕ್ಷಾ ಬಿಟ್ಬಿಟ್ಟ ಅತ್ತೆ. ರಕ್ಷಾ ಅನ್ನು ಹೇಳು. ಭುವನ್ ಅನ್ನೋದು ಹೇಳು, ಹೇಳು ಸೌಂಡ್ ಕೈಲಿ ಅಲ್ಲವ ರಕ್ಷಾ, ಯಶ. ಇರು. ಭುವನ್ ಅನ್ನಪ್ಪ. ಅವ ಭುವನ್ ಹೇಳು, ಅದು ಹೇಳ್ತಾನೆ. ಮಮ್ಮಿ ಹೆಸರು ಹೇಳು, ಮಮ್ಮಿ ಹೆಸರು. ಪ್ರಿಯಾಂಕಾ ಹೇಳು. ಪ್ರಿಯಾಂಕಾ. ಪ್ರಿಯಾಂಕಾ. ನಾಗಮ್ಮ ಹೇಳು. ಹೇಳ್ತಾನೆ ಅದನ್ನ ನಾನು ಅದು ಬಂದ್ಬಿಡ್ತದೆ. ಜೀವನ್ ಹೇಳು, ಜೀವನ್. ಜೀವನ್ ಹೇಳು, ಫೋನೇ ಬಿಟ್ಟು ನನ್ ಕೊಡ್ತವನಿ ಫೋನ್. ಜೀವನ್ ಹೇಳು. ಇಟ್ಕೊಂಡಿದ್ದೀರಿ ಅಪ್ಪ. ನಮ್ಮ ಅಜ್ಜಿ ಹೊರಟರು. ನಮ್ಮ ಅಜ್ಜಿ ಹೊರಟ ಮೇಲೆ ನಾನು ಮತ್ತು ಜೀವನ್ ಇಬ್ಬರು ಪಾಪುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಪಾಪುಗೆ ಇವತ್ತು ಜಾಂಡಿಸ್ ಟೆಸ್ಟ್ಗೆ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬರಬೇಕಾಗಿತ್ತು. ಹಾಗಾಗಿ ಇವಾಗ ಹೋಗಿ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಬರ್ತೀವಿ. ನೋಡೋಣ ಏನಂತ ರಿಪೋರ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಸ್ವಲ್ಪ ಭಯನೂ ಇದೆ, ಯಾಕಂದರೆ ಲಾಸ್ಟ್ ಟೈಮ್ ನಾವು ಹೋದಾಗ 14 ವ್ಯಾಲ್ಯೂ ಬಂದಿತ್ತು. ಹಾಗಾಗಿ ಅವರು ಫೋಟೋಥೆರಪಿಗೆ ಇಡಬೇಕು ಅಂತಲೂ ಹೇಳಿದರು. ಈಗೇನಾದರೂ ಅದು ಪಾಯಿಂಟ್ಸ್ ಎಲ್ಲ ಕಡಿಮೆ ಬಂತು ಅಂತಂದರೆ ಏನೂ ಬೇಡ, ಆರಾಮಾಗಿ ಮನೆಗೆ ಕರ್ಕೊಂಬರ್ಬೋದು. ಸೊ ಹಾಗಾಗಿ ಏನಾಗುತ್ತೋ ಏನು ಕತೆನೋ ಅಂತ ಯೋಚನೆ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಏನು ಮಾಡ್ತಿದ್ಯಪ್ಪ? ಅಲ್ಲ, ಪಾಪು ಅಳ್ತಿದ್ದಾಳೆ, ನಮ್ಮ ಪಾಪು ಅಂತೆ. ಯಾರು ನಿನ್ನ ತಂಗಿನಾ? ಅಯ್ಯೋ, ಅಳ್ತಿದ್ದಾಳಾ?
ಸೊ ಫೈನಲಿ ಜಾಂಡಿಸ್ದು ರಿಪೋರ್ಟ್ ಏನು ಬಂತು ಅಂತಂದರೆ ಪಾಪುಗೆ ಜಾಂಡಿಸ್ ಕಡಿಮೆ ಆಗಿದೆ. ಆಲ್ಮೋಸ್ಟ್ ವ್ಯಾಲ್ಯೂ ಬಂದುಬಿಟ್ಟು 10ನಲ್ಲಿತ್ತು. ಹಾಗೆಯೇ ಇನ್ನು ಕ್ರಮೇಣ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು. ಚೆನ್ನಾಗಿ ಬಿಸಿಲು ತೋರಿಸ್ಬೇಕು ಅಂತ. ಪುಣ್ಯಕ್ಕೆ 14ಇಂದ 10ವರೆಗೂ ನಾವು ಮನೆಯಲ್ಲಿ ಇದ್ಕೊಂಡೇ ಅವಳಿಗೆ ಬಿಸಿಲು ತೋರಿಸಿ ಕಡಿಮೆ ಮಾಡಿದ್ದೀವಲ್ಲ ಜಾಂಡಿಸ್ ಅನ್ನೋದು ತುಂಬ ಖುಷಿ ಆಯಿತು. ಸೊ ಇನ್ನೂ ಹೀಗೆ ಬಿಸಿಲೆಲ್ಲ ತೋರಿಸಿ ಚೆನ್ನಾಗಿ ಇನ್ನೂ ಕಡಿಮೆ ಆಗಬೇಕು ಜಾಂಡಿಸ್ ಅಂತ ಹೇಳಿದ್ದಾರೆ. ಓಕೆ ಫೈನ್, ಅಷ್ಟೇ ಆದರೂ ಹೇಳಿದ್ರಲ್ಲ ಅನ್ನೋದೇ ತುಂಬ ಖುಷಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.